ಲೋ ಮಗ, ಎಲ್ಲ ಇವ್ನು ಹೆಂಡ್ತಿನ ಕರ್ಕೊ ಬರ್ತೀನಿ ಅಂತ ಓದೋನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲೋ. ಲೋ ಮಗ, ನಮ್ಮ ಕಷ್ಟಕ್ಕೆ ಸಹಾಯ ಸಿಗ್ತದೆ ಅಂತ ಅಂತೀಯೇನೋ ಇಲ್ಲಿ. ನನಗೇನೋ ಇವನ ಹತ್ರ ಕೇಳೋದು ಅಷ್ಟು ಸರಿ ಇರಲ್ಲ ಅಂತ ಅನ್ನಿಸ್ತೈತೆ. ಪಾಪ ಹೊಸ್ದಾಗಿ ಬೇರೆ ಮದುವೆ ಮಾಡ್ಕೊಂಡವನಿ. ಸುಮ್ಮನೆ ನಮ್ಮ ಪಾಡೋನ ಹೋಗ್ಬಿಡೋಣ ಬಾರೋ. ಸುಮ್ಮನೆ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಇವ್ನ ಹ್ಯಾಪಿನೆಸ್ನೆಲ್ಲ ಯಾಕೆ ಇದು ಮಾಡಬೇಕು. ಆದ್ರೂ ಇವನೇ ಗ್ರೇಟ್ ನೋಡು. ಒಬ್ಬಳನ್ನ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡು ಅಮೆರಿಕದ ಇಕ್ಕವನೆ, ಇನ್ನೊಬ್ಬಳನ್ನ ಅಪ್ಪಂಗೋಸ್ಕರ ಅಂತ ಇಲ್ಲಿ ಮದುವೆ ಮಾಡ್ಕೊಂಡವನೆ. ನಮ್ಮ ಯೋಗ್ಯತೆಗೆ ನಾವು ಒಂದು ಹುಡುಗಿನ ಸಿಗೋದು ಬೇಡವನ ನಮಗೆ. ನಮ್ಮ ಬಾಳ್ಗಿಷ್ಟು. ಬರ್ತಾರೆ ಎಲ್ಲ ನಮ್ಮ ಹತ್ರ ದುಡ್ಡು ಕಿತ್ಕೊಂತಾರೆ, ಎಸ್ಕೇಪ್ ಆಗ್ತಾರೆ. ಎಲ್ಲರೂ ಇದೇ ಕೆಲಸನೇ ಮಾಡ್ತಾವ್ರಲ್ವೇನೋ. ಏನು ಮಾಡ್ತೀಯಾ, ಒಳ್ಳೆ ಹುಡುಗಿ ಸಿಗಕ್ಕೂ ಅದೃಷ್ಟ ಮಾಡಿರಬೇಕು. ಯಾವುದೋ ಒಳ್ಳೆ ಹುಡುಗಿನಂತೆ ಕಣೋ, ಪಾಪ ಒಳ್ಳೆ ಹುಡುಗಿನಿ ಅಂತ ಅನ್ನಿಸ್ತೈತೆ. ಬಿಡು, ಯಾವಾಗ ಕಟ್ಕೊಂಡು ಸುಖವಾಗಿರಲಿ. ನನ್ನ ಫ್ರೆಂಡು ದೋಸ್ತಿ ಚೆನ್ನಾಗಿರ್ಬೇಕಪ್ಪ. ದೋಸ್ತಿ ಬಿಟ್ಟು ಬೇರೆ ಯಾರು ಚೆನ್ನಾಗಿರೋದು ನನಗಂತೂ ಇಷ್ಟನೇ ಆಗಲ್ಲ. ನನ್ನ ದೋಸ್ತಿ ಚೆನ್ನಾಗಿದ್ದರೆ ಸಾಕು. ಆಗ ಬರ್ತಾವನೆ, ಸುಮ್ಮನಿರು. ಯಾಕೆ ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ. ಬಾರೇ ಬಾ, ಕಾಫಿ ತಗೊಂಡ್ ಬಾ. ಇದ್ಯಾಕೆ ತಲೆ ತಗ್ಗಿಸ್ಕೊಂಡು ಹಿಂಗೆ ನಿಂತಿದ್ಯಾ? ಅಯ್ಯ, ಏನಾದ್ರು ಹುಲಿ ಸಿಂಹ ಏನಾದ್ರು ಬಂದಿದ್ದವಾ? ಇಲ್ಲ ತಾನೇ, ನಮ್ಮ ಫ್ರೆಂಡ್ಸ್ ತಾನೇ ಬಂದಿರೋದು. ಸ್ವಲ್ಪ ತಲೆ ಎತ್ತಿ ನೋಡೆ. ಇಲ್ಲ ರೀ, ಬೇರೆ ಗಂಡಸ್ರನ್ನ ಹಂಗೆಲ್ಲ ನೋಡಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟವ್ರೆ. ಗಂಡನ್ ಬಿಟ್ಬಿಟ್ಟು ಬೇರೆ ಯಾರನ್ನೂ ಹಂಗೆಲ್ಲ ನೋಡಬಾರ್ದು ರೀ. ನಿಮಗೆ ಗೊತ್ತಾಗಲ್ಲ. ತಗೊಳ್ಳಿ, ಕಾಫಿ ಕೊಟ್ಟು ತಗೊಳ್ಳಿ. ಯಾರೋ ಅವಳು ಕಾಣಿಸ್ತಾನೆ ಇಲ್ವಲ್ಲ. ಇವನು ಬೇರೆ ಅಡ್ಡ ನಿಂತ್ಕೊಂಡವನೆ. ಏನು ಸಂಪ್ರದಾಯ, ಎಂಥ ಸಂಪ್ರದಾಯಸ್ಥ ಹುಡುಗಿ ಸಿಗೋಕ್ಕೆ ನೋಡು. ನಾವಂತೂ ಪಡ್ಕೊಂಬಂದಿಲ್ಲ ಬಿಡು. ಎಂಥ ಒಳ್ಳೆ ಹುಡುಗಿ ಸಿಕ್ಬಿಟ್ಟವ್ರೆ. ಅಯ್ಯೋ ಬಿಡು, ಪರವಾಗಿಲ್ಲ. ಪಾಪ ಹಳ್ಳಿ ಹುಡುಗಿ ಅನಿಸ್ತೈತೆ. ಪಾಪ ಅವಳಿಗೂ ಪಾಪ ಸಂಸ್ಕಾರನ ಜಾಸ್ತಿ ಅಲ್ವಾ. ಈ ಥರ ಹೆಣ್ಮಕ್ಳು ಎಲ್ಲಿ ಸಿಗ್ತಾರೆ ಹೇಳು. ಸುಮ್ಮನಿರೋ, ನನ್ನ ಕಷ್ಟ ನನಗೆ ಗೊತ್ತು. ನೀನೇನು ನಿನ್ನ ಸಂಪ್ರದಾಯನ ಬಿಡಬೇಡ. ಒಂದೇ ಒಂದ್ಸಲ ತಲೆ ಎತ್ತಿ ನನ್ನ ಫ್ರೆಂಡ್ಸ್ಗೆ ನಿನ್ನ ಮುಖ ಆದರೂ ತೋರಿಸು. ಹೇಳದ್ನೆಲ್ಲ ತೋರಿಸು ಅಂತ ಮುಖ ಎತ್ತೆ. ಹೇಳ್ತಿದ್ರಲ್ಲಪ್ಪ, ಹೆಂಡ್ತಿನ ತೋರಿಸು ಅಂತ. ಇವಳೇನೋ ನನ್ನ ಹೆಂಡ್ತಿ, ನಮ್ಮ ಅತ್ತೆ ಮಗಳೇನೆ. ನಮ್ಮ ಅಪ್ಪ ಇಲ್ವಾ, ನಮ್ಮ ಅಪ್ಪನ ತಂಗಿ ಮಗಳೇನೆ. ಹೇಳಿದ್ನಲ್ಲ ನಿಮಗೆ ಎಲ್ಲ ವಿಚಾರನೂ ಇವಳೇನೇನೆ. ಲೇ, ನೀನು ಯಾಕೆ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ಬಾರೆ, ಅವ್ರಿಗೆ ಮೊದಲು ಕಾಫಿ ಕೊಡು. ಪಾಪ ಕಾಫಿ ಕುಡಿಲಿ. ಅಷ್ಟು ದೂರದಿಂದ ಬಂದವ್ರೆ. ನಾನು ಹೇಳಿದ್ನಲ್ಲ, ನಾನ್ ವೆಜ್ಜು ಫುಲ್ಲೂ ಪಟ 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 ಅಂತ ರೆಡಿ ಮಾಡ್ಬಿಟ್ಟು ತಂದು ಕೊಡಬೇಕು, ಸರಿನಾ? ಡಿನ್ನರ್ಗೆ ಫುಲ್ ರೆಡಿ ಮಾಡು. ಅದು 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 ಏನೇ ಅದು ಇದು ಅದು ಅನ್ಕೊಂಡು ಏನೇ ನಿನ್ನ ತಲೆನೋವು? ನನಗಂತೂ ಸಾಕು ಹೋಗ್ಬಿಟ್ಟೈತೆ ನಿನ್ನ ಹತ್ರ ಅಂತೂ. ನೋಡು, ಫಸ್ಟ್ ತಗೊಂಡೋಗಿ ಅವ್ರು ಕಾಫಿ ಕೊಟ್ಟು ಆಮೇಲೆ ಉಳ್ದಿರೋ ಕೆಲಸ ಹೇಳಿದ್ನಲ್ಲ ಅದೆಲ್ಲ ಮಾಡು. ಅಮ್ಮ ಸಮೇತ ಎದ್ದು ಬಂದವ್ರೆ ತಾನೇ. ಅಮ್ಮನೂ ಸ್ವಲ್ಪ ಓಡಾಡ್ತಾವ್ರು ಇವಾಗ ಆರಾಮಾಗಿ. ಏನು ತಲೆ ಕೆಡ್ಸ್ಕೊಬೇಡ. ಅವ್ರ ಸಹಾಯ ತಗೊಂಡು ಮೊದಲು ಮಾಡು, ಸರಿನಾ? ಲೇ ರಚ್ಚು, ನೀನು ಬಿಟ್ಟರು ನಿನ್ನ ಕರ್ಮ ಬಿಡೋಕ್ಕಿಲ್ಲ ಅನ್ನಂಗೆ. ಅಯ್ಯೋ, ಇದೇನಿದು? ಒಬ್ರಾದ್ಮೇಲೆ ಒಬ್ರು ಅನ್ನಂಗೆ ಹಿಂಸೆ ಕೊಡೋಕೆ ಶುರು ಮಾಡ್ಕೊಬಿಟ್ರಲ್ಲ ನನಗೆ. ಅಲ್ಲ, ಇವ್ರು ಯಾಕೆ ಇಲ್ಲಿಗೆ ಬಂದರು? ಅಯ್ಯೋ ದೇವ್ರೆ, ಈಗೇನಾದರೂ ಎಲ್ಲ ವಿಚಾರನ ಮಾವಂಗೆ ಗೊತ್ತಾಯಿತು ಅಂದರೆ ನಂದು ಇಷ್ಟೊಂದು ಕೋಟಿ ಆಸ್ತಿ ಮನೆ ಎಲ್ಲ ಹೊಂಟೋಗ್ಬಿಡ್ತದಲ್ಲ. ನನ್ನ ಹೆಸ್ರಿಗನ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಎಲ್ಲ ಸರೋಗೋದು. ನನ್ನ ಹೆಸ್ರಿಗೂ ಇನ್ನು ಬರೋಲ್ಲ. ಹೀಗೆಲ್ಲನೂ ನನ್ನ ಗಂಡನ ಹೆಸ್ರನಾಗೈತಾ, ನಮ್ಮ ಮಾವನ ಹೆಸ್ರನಾಗೈತೆ. ಮದುವೆ ಆದಮೇಲೆ ಹೆಂಡ್ತಿಗೆ ಸ್ವಲ್ಪನಾದರೂ ಹಕ್ಕು ಇದ್ದೇ ಇರ್ತದೆ ಹೇಳು. ನಾನು ಬಿಡ್ತೀನಿ ಅಂದ್ರೂ ನನಗೂ ಈ ಮನೆ ಬೇಕು ಅಂತ ಕೇಳ್ತೀನಿ. ಬೇರೆ ದಾರಿನೇ ಇಲ್ಲ. ಮೊದಲೋಗಿ ಕಾಫಿ ಕೊಟ್ಬಿಟ್ಟು ಬರೋಣ. ಇದೇನೋ ಮಗ ಇದು, ಇವಳ ದೊಡ್ಡ 420. ಏನೋ ಇದು, ಶಾಕ್ ಆತಾಯ್ತು ನನಗಂತೂ. ಇವಳ ಓಕಿ ಇಂಥ ಒಳ್ಳೆ ಹುಡುಗಂಗೆ ಇವಳ. ಅಯ್ಯೋ ದೇವ್ರೆ. ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಗೊಳ್ಳಿ ಕಾಫಿನ. ಏನು ಮಾಡೋಣ, ಇಂಥ ಹೆಂಡ್ತಿ ನಂಗೆ ಇವಳನ್ನ ಕಂಡ್ರೆ ಇಷ್ಟ ಇಲ್ಲ ಕಣೋ. ಇವಳೇ ನನ್ನನ್ನೇ ನೋಡ್ಬಿಟ್ಟು ಇಷ್ಟಪಟ್ಬಿಟ್ಟು ಏನಾದ್ರು ಮದುವೆ ಮಾಡ್ಕೊಂಡವಳು ಅನ್ಕಂಡ. ಬರೀ ಆಸ್ತಿ ದುಡ್ಡು ಅಂತ ರಾತ್ರಿ ಮಲ್ಕೊಂಡಾಗ ಸಮೇತ ಕನ್ವರ್ಸ್ತಾ ಇದ್ದಾಳೆ. ನನಗೂ ನೋಡಿ ಸಾಕಾಗ್ಬಿಟ್ಟೈತೆ. ನಮ್ಮ ಅಪ್ಪನ ಕಾಟ ಬೇರೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಏನು ಮಾಡೋಣ? ಅದಕ್ಕೆ ನಾನು ಹಂಗೋ ಮ್ಯಾನೇಜ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಇನ್ನೊಂದು 15 ದಿನ ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಅಮೆರಿಕಕ್ಕೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಳಿಗೆ ನಾನು ಒಬ್ಬಳೇ ಇರು ಅಂದ್ರೂ ಇಷ್ಟು ದೊಡ್ಡ ಮನೆಗಾದ್ರೆ ಒಬ್ಬಳೇ ಬೇಕಾದ್ರೆ ಇದ್ಬಿಡ್ತಾಳೆ ಕಣೋ, ಆ ಥರ ಅವಳು. ಆದರೆ ನಮ್ಮ ಅಮ್ಮಂಗೆ ಏನು ಬೇಜಾರು ಅಂತಂದರೆ, ಇಷ್ಟು ಒಳ್ಳೆ ಹುಡುಗಿನ ನಾನು ಮೋಸ ಮಾಡ್ತಾ ಇದ್ದೀನಲ್ಲ ಅಂತಲೇ ಅವ್ರಿಗೆ ಬೇಜಾರು. ಅಮ್ಮಂಗೆ ಎಲ್ಲ ವಿಚಾರನೂ ಗೊತ್ತು ಅಮ್ಮಂಗೆ. ಆದರೆ ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡ್ತಾವನಲ್ಲ ಇವನು ಅಂತೇಳ್ಬಿಟ್ಟು ತುಂಬಾ ಅವರಿಗೆ ಚಿಂತೆ ಆಗ್ತೈತೆ. ಅದಕ್ಕೆ ಇವಳು ಮೋಸ ಮಾಡಬೇಡ ಹಂಗೆ ಹಿಂಗೆ ಅಂತ ಈ ಪುರಾಣ ತೆಗೆದ್ಬಿಟ್ಟವ್ರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಏನೋ ಈ 420 ಹುಡುಗಿರಾದರೆ ಮಕ್ಕಳು ಬಿಟ್ಬಿಟ್ಟು ಹೋಗ್ಬಿಡ್ಬೋದು ನಾವು, ಬಿಡು 420 ಅಂತ ಹೇಳಿ. ಆದರೆ ಇಷ್ಟು ಒಳ್ಳೆ ಹುಡುಗಿಗೆ ಮೋಸ ಮಾಡೋಕ್ಕೂ ಅದೇ ಅಮ್ಮ ಆ ಥರ ಬೇಜಾರು ಮಾಡ್ಕೊತಾವ್ರೆ. ಆದರೆ ನನ್ನ ಲವ್ನ ಬಿಟ್ಕೊಡೋಕೆ ನಾನಂತೂ ರೆಡಿ ಇಲ್ಲ. ನನ್ನ ಲವ್ವರು ನಿಮಗೆ ಗೊತ್ತು, ನಾನು ಎಷ್ಟು ಡೀಪಾಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ಅವಳನ್ನ ಅಮೆರಿಕಾದಲ್ಲಿ ಇರಿಸಿ ಅಲ್ಲಿ ನಾನು ಲಿವಿಂಗ್ ಟುಗೆದರ್ ಅಂತ ಹೇಳ್ಬಿಟ್ಟಿದ್ದೀವಿ. ಈಗ ಮತ್ತೆ ಅವಳನ್ನೂ ಬಿಡೋಕ್ಕಾಗಲ್ಲ. ಬಿಡಪ್ಪ, ಮದುವೆ ಮಾಡ್ಕೊಂಡಿರೋ ಹುಡುಗಿ ಸತ್ಯವಾನ್ ಸಾವಿತ್ರಿ. ಯಾಕೋ ಇಬ್ರು ಶಾಕಾಗಿ ನೋಡ್ತಾ ಇದ್ದೀರಾ? ಮೊದಲು ಕಾಫಿ ಕುಡಿರೋ, ಯಾಕೆ ಈ ಥರ ನೋಡ್ತಾ ಇದ್ದೀರಲ್ಲ? ಅಯ್ಯೋ, ನನ್ನ ಹೆಂಡತಿ ಚೆನ್ನಾಗೇ ಮಾಡಿರ್ತಾಳಪ್ಪ ಕಾಫಿನ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಮೊದಲು ಪಟ ಅಂತ ಹೇಳ್ಬಿಟ್ಟು ಕಾಫಿ ಕುಡಿದ್ಬಿಡಿ. ಅದು ಅದು ಕಾಫಿ ಅದು ಮಗ, ಇವಳು ನಿಮ್ಮ ಸ್ವಂತ ಅತ್ತೆ ಮಗಳೇನಾ? ಯಾಕೋ ಸುಮ್ಮನೆ ಕೇಳಿದ್ವಿ ಅಷ್ಟೇ.
ನೀವು ಬೇಗ ಕಾಫಿ ಕುಡಿದ್ರೆ ಮೇಲ್ಗಡೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೋಬೋದು. ಇಲ್ಲ ತುಂಬ ಮಾತಾಡ್ದೈತೆ ನಿಮ್ಮ ಹತ್ರ, ನಾನು ತುಂಬ ಮಾತಾಡಬೇಕು, ಏನು ಮಾಡಬೇಕು ಅಂತ ನೀವೇ ಇವಾಗ ನನಗೆ ಪ್ಲಾನ್ ಕೊಡಬೇಕು. ಇವಳ ಜೊತೆ ಅಂದರೆ ಇವಳ ಜೊತೆ ಇರೋಕ್ಕಾಗಲ್ಲ ಬಿಡು, ನನ್ನ ಲವ್ವರ್ಗೂ ಮೋಸ ಆಗಬಾರ್ದು, ಇವಳಿಗೂ ಸ್ವಲ್ಪ ಮೋಸ ಆಗಬಾರ್ದು. ಆ ಥರ ಯಾವ ಥರನಾದರೂ ಏನಾದರೂ ಐಡಿಯಾ ಇದ್ದರೆ ಸ್ವಲ್ಪ ಹೇಳ್ಬಿಟ್ರೆ ನಾನು ಅದನ್ನು ಕೇಳಿಸ್ಕೊಂಡು ಏನಾದ್ರು ಒಂದು ಸಮಾಧಾನನ ಮಾಡ್ಕೊತೀನಿ. ಬೇಗ ಬೇಗ ಕಾಫಿ ಕುಡಿದು ಬನ್ನಿರಿ ರೂಮ್ಗೆ. ಆ ಬರ್ತೀವಿ ಬರ್ತೀವಿ. ಲೋ ಮಗ್ನೇ ಬಾರ ಇಲ್ಲಿ. ಅಮ್ಮ ಬೇರೆ ಕರೀತಿದ್ದಾರೆ, ಯಾಕೋ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ. ಸರಿ ಸರಿ, ನೀನು ಮಾತಾಡ್ಕೊಂಡ್ಬಿಟ್ಟು ಬಾ ಹೋಗು. ಸರಿ, ನೀವು ಡೈರೆಕ್ಟ್ ರೂಮ್ಗೆ ಬಂದ್ಬಿಡಿ ಅಲ್ವಾ, ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸ್ತೀನಿ, ಸರಿನಾ? ಹಾ ಹಾ ಆಗ್ಬೋದು. ಹಾ ಬಂದೆ ಅಮ್ಮ, ಹೇಳು. ಇದೇನ್ಲ ಮಗ, ಬಿಗ್ಗು ದೊಡ್ಡ ಶಾಕು ಅಂದ್ರೆ ಇದೇನೆ. ಏನ್ಲ ಈ ಡಗಾರು ಕಿತ್ತೋದಳು, ಅಲ್ಲಿ ನೋಡು ಇವ್ನು ಹೆಂಡ್ತಿನಂತೆ. ರಾಮ ಶಿವ, ನೀನು ಎರಡನೇನೋ ಮೂರನೇನೋ ಇರ್ಬೇಕೇನೋ. ಎಷ್ಟು ಜನ ಹಾಳು ಮಾಡವಳೆ ಪಾಪ. ಅಲ್ಲಿ ನೋಡಿದ್ರೆ ಊರಾಗೆ ಅಚ್ಚುನ ಹಾಳು ಮಾಡಿಬಿಟ್ಟು ಅವನ್ನೆಲ್ಲ ಹಾಳು ಮಾಡಿ ಬಂದವಳೆ. ಇಲ್ಲಿ ನೋಡಿದ್ರೆ ಇವಾಗ ಹಿಂಗೆ. ಅಯ್ಯೋ ದೇವ್ರೆ, ಏನೋ ಇದು. ಹಿರಪರ ವಿಚಾರ ಎಲ್ಲ ನಾನು ಹೇಳ್ಬಿಡೋದೇನಾ? ಇವಳು 420 ಅಂತ ಹೇಳ್ಬಿಟ್ರೆ ನಾನು ಸೇರ್ ತಗ್ಲಾಕೊಳ್ಳಲ್ವೇನೋ. ಆದರೆ ಪಾಪ ಇವನು ಮೋಸ ಮಾಡೋದಂತೂ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಏನಾದರೂ ಮಾಡಬೇಕಲ್ಲ. ಈಗ ನನಗೆ ಒಂದು ಒಳ್ಳೆ ಐಡಿಯಾ ಬಂತು ನೋಡು. ಈ ಕಂತ್ರಿ ಕಿತ್ತೋದಳು ನಮ್ಮನ್ನು ಎಷ್ಟು ಆಟ ಆಡಿಸ್ಬಿಟ್ಟು ನಮ್ಮ ಒಡವೆ ಎಲ್ಲ ನಾನು ಕತ್ಕೊಂಡು ಬಂದಿರೋ ಒಡವೆ ಎಲ್ಲ ಕಿತ್ಕೊಂಡೋಗ್ಬಿಟ್ಟಲ್ಲ, ನೆನ್ಪೈತಲ್ಲ? ಹಾಂ ಈ ಕಂತ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡಿ ನಾವು. ನಮ್ಮನ್ನು ಎಷ್ಟು ಅಯ್ಯೋ ಅನ್ನಿಸ್ಬಿಟ್ಲು, ಅಷ್ಟು ಸಾಲ ಅಂತ ಹುಡುಗ ಹಚ್ಚು ಅವನು ಅಯ್ಯೋ ಅನ್ನಿಸ್ಬಿಟ್ಲು. ಈಗ ನಮಗೆ ದೇವ್ರು ಚಾನ್ಸ್ ಕೊಟ್ಟವನೆ ಕಣೋ, ಅತ್ತೆಗೊಂದು ಕಾಲ ಸಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು ಈಗ ನಮಗೆ ಅಂತ ಚಾನ್ಸ್ ಕೊಟ್ಟವನೆ. ಈ ಚಾನ್ಸ್ನ ಹಂಗೆ ವೇಸ್ಟ್ ಮಾಡೋಕೆ ನನಗಂತೂ ಇಷ್ಟ ಇಲ್ಲ ಕಣೋ. ಇವಳ ಹತ್ರ ಸರಿಯಾಗಿ ರುಬ್ಬಿ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನಮಗೆ ಬರಬೇಕಾಗಿರೋ ದುಡ್ಡೆಲ್ಲ ಇವಳ ಹತ್ರನೇ ಕಿತ್ಕೊಂಡು ಹೋದ್ರೆ ಹೆಂಗಿರ್ತೈತೆ? ಏನೋ ಹೇಳ್ತಾ ಇದೆಯಾ ಅಂದರೆ ಇವಳ ಹತ್ರ ದುಡ್ಡು ಕಿತ್ಕೊಳ್ಳೋದು ಅಂತನಾ? ಇವಳೇನಂತ ಸಾಚ ಅಂತ ಅನ್ಕೋಬೇಡ. ಏನೋ ಪಾಪ ಒಳ್ಳೆ ಹುಡುಗಿರಾಗಿದ್ರೆ ನಾವು ತಲೆ ಕೆಡ್ಸ್ಕೊಂತಾ ಇರಲಿಲ್ಲ. ಇಂಥ 420 ಬಗ್ಗೆ ನಾವೇ ತಲೆ ಕೆಡ್ಸ್ಕೋಬೇಕು? ದೊಡ್ಡ 420 ದೊಡ್ಡ 840 ಇವಳಂತೂ. ಇವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವೇನೋ ಮಾಡಬೇಕು? ಆರಾಮಾಗೆ ದುಡ್ಡು ಕಿತ್ಕೊಂಡು ಹೋಗೋಣ, ಸುಮ್ಮನಿರು. ಇವನ ಹತ್ರ ಯಾಕೆ ದುಡ್ಡು ಕಿತ್ಕೋಬೇಕು? ಅವಳ ಹತ್ರನೇ ದುಡ್ಡು ಕಿತ್ಕೊಳ್ಳೋಣ. ಒಳ್ಳೆ ಐಡಿಯಾ ಕಣ, ಸರಿಯಾಗಿ ಹೇಳ್ದೆ ಬಿಡು. ಹಾಗೆ ಮಾಡೋಣ ಬಿಡು. ಇವಳೇನಂತ ಸಾಚೇನೂ ಅಲ್ಲ ಏನೂ ಅಲ್ಲ. ಪಾಪ ನಮ್ಮ ಕ್ಲೋಸ್ ಫ್ರೆಂಡು ಮೋಸ ಆಗೋದಂತ ತಡ್ಕೊಳಕ್ಕೂ ಆಗ್ತಿಲ್ಲ. ಪಾಪ ಲವ್ವರ್ನ ಬಿಟ್ಬಿಟ್ಟು ಇವಳಿಗೋಸ್ಕರ ಅಂತ ಇಲ್ಲಿಗೆ ಬಂದ್ಬಿಟ್ಟು ಏನೇನೇನೋ ಮಾಡ್ತಾವನ್ ಪಾಪ. ಸರಿ ಹಂಗೆ ಆಯಿತು ಬಿಡು, ನೀನು ಹೇಳ್ದಂಗೆ ಆಯಿತು. ಸರಿ ಹೇಳು ಮತ್ತೆ. ಇವಳ ಹತ್ರ ಇವಾಗ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಳ್ಳೋಣ. ನಮ್ಮನ್ನು ಆಟ ಆಡಿಸಿ ದೇವ್ದ ಮನೆ ನಮ್ಮನ್ನು ಬಿಟ್ಬಿಟ್ಟು ಬಂದಿದ್ಲು ಅಲ್ವಾ? ಈ ಮಳ್ಳಿಗೆ ಐತೆ ಇರು, ಮಾಡ್ತೇನೆ. ಸರಿ ಪಟ ಅಂತ ಕಾಫಿ ಕುಡಿ, ಮೇಲ್ಗಡೆ ಹೋಗೋಣ. ಆರಾಮಾಗಿ ಅವನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಅವನು ರೆಸ್ಟ್ ಮಾಡ್ತಾನಲ್ಲ, ರೆಸ್ಟ್ ಮಾಡೋಕ್ಕಿಂತ ಮಲ್ಕೊಂತಾನಲ್ಲ, ಆವಾಗ ಇವಳ ಹತ್ರ ಡೀಲ್ ಮಾಡೋಣ. ಅಲ್ಲಿ ತನಕ ಅವನ ಹತ್ರನೇ ಜೊತೆ ಆಟ ಆಡ್ಕೊಂಡಿರೋಣ. ಬಾಬಾ. ಅಯ್ಯೋ ಇವ್ರು ಹೊಟ್ಟೋಗ್ಬಿಟ್ರಾ? ಸದ್ಯ ಹೊರಟೋಗಿದ್ರೆ ನನ್ನ ಪುಣ್ಯ. ಇವ್ರು ಏನಾದರೂ ನನ್ನ ಗಂಡಂಗೆ ಎಲ್ಲ ವಿಚಾರ ಹೇಳ್ಬಿಡ್ತಾರಾ? ಅಯ್ಯೋ ಅಮ್ಮ, ನಿಂಗೆ ಫೋನ್ ಮಾಡಿದ್ರೆ ನೀನು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ನೋಡ್ರೆ ನನ್ನ ಸಂಸಾರ ಯಾಕೆ ಕುಟ್ಕೊಂಡು ಹೋಯ್ತೈತೆ. ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ನೆಮ್ಮದಿ ಇಲ್ಲ ನನಗಂತೂ. ಈಗ ಏನು ಮಾಡಲಿ? ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳ್ಬಿಡಿ ನನ್ನ ಗಂಡಂಗೆ ಅಂತ ಕೇಳ್ಕೊಂಬಿಡ್ಲಾ? ಅವನಿಗೆ ಮೊದಲೇ ಬೆಂಡೆತ್ತಿದ್ದೀನಿ. ಈಗ ಸುಮ್ಮನೆ ಬಿಡ್ತಾನೆ ಅವನು? ಸುಮ್ಮನೆ ಅಂತೂ ಬಿಡ ಸೀನೇ ಇಲ್ಲ. ನನ್ನಂತೂ ಹಾಕ್ಕೊಂಡು ಹರಿತಾನೆ. ಏನು ಮಾಡ್ಲಪ್ಪ? ನನ್ನ ಹಣೆ ಬರೋದಾಗೆ ಕೋಟಿ ಇರಬೇಕು ಅಂತ ಬರ್ದೇ ಇಲ್ಲ ಅನ್ನಿಸ್ತದೆ ದೇವರು. ನಾನು ಕೋಟ್ಯಾಧೀಶ್ವರಿ ಆಗಿರೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ. ನಾನು ಯಾವಾಗೂ ಬಡವರಾಗಿ ಹುಟ್ಟಿ ಬಡವರಾಗೆ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಆ ದೇವ್ರಿಗೆ ಬುಲಾಸೆ ಅನ್ನಿಸ್ತದೆ. ಅದಕ್ಕೆ ನಾನು ಇಂಥ ಕಷ್ಟಗಳೆಲ್ಲ ಕೊಡ್ತಿರೋದು. ದೇವರೇ ನೀನಂತೂ ಉದ್ಧಾರ ಐತಿಯಾ ಹೇಳು? ನನ್ನಂತರ್ಗೆ ನೀ ಕಷ್ಟ ಕೊಡೋದು, ಬೇರೆಯವ್ರಿಗೆಲ್ಲ ಕೊಡೋದೇ ಇಲ್ಲ. ಭೂಮಿ ಮೇಲೆ ಇಷ್ಟೊಂದು ಕೋಟಿ ಜನ ಫ್ರೆಂಡ್ಸ್ ಅವ್ರೆ. ಅಂಥದ್ರಾಗೆ ಈ ನನ್ನ ಗಂಡಂಗೆ ಇಬ್ಬರೇ ಫ್ರೆಂಡ್ಸ್ ಆಗಬೇಕಿತ್ತ? ಬೇರೆ ಯಾರು ಫ್ರೆಂಡ್ಸೇ ಸಿಗ್ಲಿಲ್ವ ಅವ್ರಿಗೆ? ಇಂಥ 420 ನನ್ನ ಮಕ್ಕಳೇ ಫ್ರೆಂಡ್ಸ್ ಆಗಬೇಕಿತ್ತ? ನಾನಿವಾಗ ಏನು ಮಾಡಲಿ? ನನ್ನ ಗಂಡನ ಹತ್ರ ಹೋಗಿ ಕೇಳಲ್ಲ? ಬೇಡ. ಮೊದಲು ನನ್ನ ಮಕ್ಳ ತಗೆ ಒಂದು ಡೀಲ್ ಮಾಡ್ಕೊತೀನಿ. ನನ್ನ ವಿಚಾರನ ಹೇಳ್ಬಾರ್ದು ಅಂತ ಡೀಲ್ ಮಾಡ್ಕೊಬಿಟ್ರೆ ಹೆಂಗೆ? ಹಾಗೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳು ಹೋಗ್ಬಿಟ್ಟು ನನ್ನ ಗಂಡಂಗೆ ಹೇಳಿ ನಾನು ಬೀದಿಗೆ ಬರೋದಂತೂ ಗ್ಯಾರಂಟಿ. ನಮ್ಮ ಅತ್ತೆ ಮಾವಂಗೆ ಗೊತ್ತಾದ್ರಂತೂ ಫುಟ್ಬಾಲ್ ಒದ್ದಂಗೆ ಒದ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಡ್ತಾರಲ್ಲಪ್ಪ. ಬೇಡ ಇರು, ಇವ್ರ ಹತ್ರ ಹೆಂಗನ ಮಾಡಿ ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ತಿರುಪ್ತಿ ತಿಮ್ಮಪ್ಪ, ನನ್ನ ಬಗ್ಗೆ ಏನು ನನ್ನ ಗಂಡಂಗೂ ನಮ್ಮ ಅತ್ತೆ ಮಾವಂಗೂ ಗೊತ್ತಾಗ್ದಿದ್ದಂಗೆ ಕಾಪಾಡಪ್ಪ. ನೀನೇ ನಂಬಿದ್ದೀನಿ ತಿರುಪ್ತಿ ತಿಮ್ಮಪ್ಪ. ನೀನೇ ನಮ್ಮ ಕೈ ಹಿಡಿದು ಕಾಪಾಡಬೇಕು ತಿರುಪ್ತಿ ತಿಮ್ಮಪ್ಪ. ನೀನೇ ಕಾಪಾಡಬೇಕು.